ಆತ್ಮೀಯ ವಿದ್ಯಾರ್ಥಿಗಳೇ, 4ನೇ ತರಗತಿಯ ಗಣಿತ ವಿಷಯದ ಆನ್ಲೈನ್ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಈ ಒಂದು ಗಣಿತ ವಿಷಯದಲ್ಲಿ ನಾವು ಮೊದಲನೇ ಅಧ್ಯಾಯವನ್ನು ಈ ಒಂದು ಅವಧಿಯಲ್ಲಿ ಅದರ ಒಂದು ಭಾಗವನ್ನು ಕಲಿಯೋಣ. ಮೊದಲನೇ ಅಧ್ಯಾಯ 1 ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ. ಈ ಒಂದು ಅಧ್ಯಾಯದಲ್ಲಿ ನಾವು ಮೊದಲಿಗೆ ಸರಳ ರೇಖಾಕೃತಿಗಳ ಸುತ್ತಳತೆ ಬಗ್ಗೆ ಅಧ್ಯಯನ ಮಾಡೋಣ. ಈ ಒಂದು ಅಧ್ಯಾಯವನ್ನು ನೋಡೋಕ್ಕಿಂತ ಮುಂಚೆ ಮೊದಲಿಗೆ ಒಂದು ರೇಖೆಗಳ ಒಂದು ಬಳಸಿಕೊಂಡು ಆಕೃತಿಗಳನ್ನು ಯಾವ ರೀತಿ ರಚನೆ ಮಾಡ್ತಾರಾ ಅನ್ನೋದನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಅಧ್ಯಾಯ 1 ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ. ಮೊದಲಿಗೆ ಸರಳ ರೇಖಾಕೃತಿಗಳ ಒಂದು ಸುತ್ತಳತೆ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ಕಲಿಯೋಣ. ಮೊದಲಿಗೆ ರೇಖೆ. ಇಲ್ಲಿ ಎ ಬಿ ಅನ್ನುವುದು ಒಂದು ರೇಖೆ, ಹೌದಾ? ಅದೇ ರೀತಿ ಸಿ ಡಿ ಅನ್ನುವುದು ರೇಖೆ, ಇಲ್ಲಿ ಇ ಎಫ್. ಇಲ್ಲಿ 3 ರೇಖೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಅದೇ ರೀತಿ ಇಲ್ಲಿ ಕೂಡ ಪಿ ಕ್ಯೂ ಅನ್ನೋ ಒಂದು ರೇಖೆ ಇದೆ, ಆರ್ ಎಸ್, ಟಿ ಯು, ಎಕ್ಸ್ ವೈ. ಈ ರೀತಿ 4 ರೇಖೆಗಳನ್ನು ನಾವು ರಚನೆ ಮಾಡಿಕೊಂಡು ಇಲ್ಲಿ ಆಕೃತಿಗಳನ್ನು ರಚನೆ ಮಾಡ್ತೀವಿ. ಅದೇ ರೀತಿ 3 ರೇಖೆಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಕೂಡ ಒಂದು ಆಕೃತಿಯನ್ನು ರಚನೆ ಮಾಡ್ತೀವಿ. ಹಾಗಾದರೆ ಮೊದಲನೇ ಒಂದು ಆಕೃತಿಯನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ 3 ಒಂದು ರೇಖೆಯ ಖಂಡಗಳಿಂದ ಅಂದರೆ ರೇಖೆಗಳಿಂದ ನಾವೇನು ಮಾಡ್ತೀವಪ್ಪ ಅಂದ್ರೆ ಈ ಒಂದು ಎ ಬಿ ಸಿ ಅನ್ನೋ ಒಂದು ತ್ರಿಭುಜವನ್ನು ರಚನೆ ಮಾಡೀವಿ. ನಿಮಗೆಲ್ಲ ಗೊತ್ತಿದೆ ತ್ರಿಭುಜ ಅಂದರೆ ಏನಪ್ಪ ಅಂದ್ರೆ 3 ಬಾಹುಳ್ಳ ಹಾಗೂ 3 ಮೂಲೆ ಅಥವಾ ಶೃಂಗಗಳನ್ನು ಉಳ್ಳಂಥ ಆಕೃತಿಗೆ ನಾವು ತ್ರಿಭುಜ ಎಂದು ಕರೆಯುತ್ತೇವೆ ಅನ್ನೋದನ್ನು ಒಂದು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ, ಹೌದಾ? ಇಲ್ಲಿ ನಾವು ತ್ರಿಭುಜನ ರಚನೆ ಮಾಡಬೇಕಂದ್ರೆ ಈ 3 ರೇಖೆಗಳ ಸಹಾಯದಿಂದ ಏನು ಮಾಡ್ತೀವಪ್ಪ ಅಂದ್ರೆ ನಾವಿಲ್ಲಿ ಎ ಬಿ ಸಿ ಅನ್ನೋದನ್ನು ಏನು ಮಾಡ್ತೀವಪ್ಪ ಅಂದ್ರೆ ತ್ರಿಭುಜವನ್ನು ರಚನೆ ಮಾಡೀವಿ. ಇಲ್ಲಿ ಎ ಬಿ ಒಂದು ಬಾಹು, ಬಿ ಸಿ ಒಂದು ಬಾಹು, ಸಿ ಎ ಒಂದು ಬಾಹು, ಹೌದಾ? ಇಲ್ಲಿ ಅದೇ ರೀತಿ ಇಲ್ಲಿ ಎರಡನೇ ಆಕೃತಿಯನ್ನು ನೋಡಿದಾಗ ಇಲ್ಲಿ 4 ರೇಖೆಗಳನ್ನು ನಾವು ನೋಡ್ತೀವಪ್ಪ ಅಂದ್ರೆ ಬಳಸಿಕೊಂಡಿವಿ. ಇಲ್ಲಿ ಕೂಡ 4 ರೇಖೆಯನ್ನು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದೇನೆ. ಆದರೆ ಆಕೃತಿಯನ್ನು ರಚನೆ ಮಾಡುವಾಗ ಪಿ ಕ್ಯೂ ಆರ್ ಎಸ್, ಹೌದಾ? ಇಲ್ಲಿ 4 ಬಾಹುಳ್ಳ ಒಂದು ಆಕೃತಿಯನ್ನು ರಚನೆ ಮಾಡೀವಿ. ಇದಕ್ಕೆ ನಾವು ಚತುರ್ಭುಜ ಅಂತ ಕರಿತೀವಿ. ಇಲ್ಲಿ ಪಿ ಕ್ಯೂ ಒಂದು ಬಾಹು, ಕ್ಯೂ ಆರ್ ಒಂದು ಬಾಹು, ಆರ್ ಎಸ್ ಒಂದು ಬಾಹು, ಅದೇ ರೀತಿ ಎಸ್ ಪಿ ಒಂದು ಬಾಹು. ಈ ರೀತಿಯಾಗಿ 4 ಬಾಹುಗಳನ್ನು ಮತ್ತು 4 ಶೃಂಗಗಳನ್ನು ಉಪಯೋಗಿಸಿಕೊಂಡು ರಚಿಸಿದಂಥ ಆಕೃತಿಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಚತುರ್ಭುಜ ಅಂತ ಕರಿತೀವಿ, ಅಥವಾ ಇದಕ್ಕೆ ನಾವು ಆಯತ ಅಂತ ಕರಿತೀವಿ, ಹೌದಾ? ಚತುರ್ಭುಜ ಅಂದರೆ ಇಲ್ಲಿ ನಾವು ಏನು ಮಾಡಿದ್ರೆ 4 ಬಾಹುಳ್ಳಂಥ ಆಕೃತಿ ಇದು, ಹೌದಾ? ನಾವು ಈ ಒಂದು ಅವಧಿಯಲ್ಲಿ ಏನು ಕಲಿತೀವಪ್ಪ ಅಂದ್ರೆ ಈ ಕೊಟ್ಟಂಥ ಆಕೃತಿಗಳನ್ನು ಸುತ್ತಳತೆ ಅಂತ ಹೇಳ್ತಾರೆ, ಹೌದಾ? ಸುತ್ತಳತೆ. ಈ ಸುತ್ತಳತೆಯನ್ನು ನಾವು ಏನು ಮಾಡ್ತೀವಪ್ಪ ಈ ಒಂದು ಅವಧಿಯಲ್ಲೂ ಮೊದಲ ಕಲಿತೀವಿ. ಸುತ್ತಳತೆ ಯಾವ ರೀತಿ ಸುತ್ತಳತೆ ಅನ್ಬೇಕು ಆ ಹೆಸರೇ ಹೇಳ್ತೈತೆ ನೋಡ್ರಿ, ಸುತ್ತಳತೆ. ಸುತ್ತಲೂ ಇರುವಂಥ ಅಳತೆಯನ್ನು ನಾವು ಸುತ್ತಳತೆ ಅಂತ ಕರಿತೀವಿ. ಈ ಎ ಬಿ ಸಿ ತ್ರಿಭುಜದ ಒಂದು ಸುತ್ತಳತೆ ಎಷ್ಟು ಅಂತ ಕೇಳಿದಾಗ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿಂದ ಒಂದು ವೇಳೆ ಪ್ರಾರಂಭ ಮಾಡಿದ್ವಪ್ಪ ಅಂದ್ರೆ ಎ ಬಿಯಿಂದ ಇಲ್ಲಿ ಬಿ ತನಕ ಬರಬೇಕ್ರಿ, ಸಿ ಇಂದ ಸಿ ಬಿ, ಅದೇ ರೀತಿ ಬಿ ಇಂದ ಎ ಇಂದ ಸಿ. ಈ ರೀತಿಯಾಗಿ ಇರುವಂತಹ ಒಂದು ಸುತ್ತಲೂ ಇರುವಂಥ ಅಳತೆಯನ್ನು ನಾವು ಕೂಡಿಸಿದಾಗ ಆ ಒಂದು ಆಕೃತಿ ಏನಪ್ಪ ಅಂದ್ರೆ ಸುತ್ತಳತೆ ಸಿಗ್ತೈತಿ, ಹೌದಾ? ಇಲ್ಲಿ ಅದೇ ರೀತಿ ಪಿ ಕ್ಯೂ ಆರ್ ಎಸ್ ಅನ್ನುವಂಥ ಇಲ್ಲಿ ಕೂಡ ಒಂದು ಚತುರ್ಭುಜ ಇದೆ. ಈ ಒಂದು ಆಕೃತಿ ಪ್ರತಿಯೊಂದು ಬಾಹುವಿನ ಅಳತೆಯನ್ನು ನಾನು ಬರೆದಿದ್ದೇನೆ. ಇಲ್ಲಿ ಪಿ ಕ್ಯೂ 6 ಸೆಂಟಿಮೀಟರ್ ಇದೆ, ಕ್ಯೂ ಆರ್ 3 ಸೆಂಟಿಮೀಟರ್ ಇದೆ, ಆರ್ ಎಸ್ 6 ಸೆಂಟಿಮೀಟರ್ ಇದೆ, ಅದೇ ರೀತಿ ಎಸ್ ಪಿ 4 ಸೆಂಟಿಮೀಟರ್ ಇದೆ. ಇಲ್ಲಿ ಮೊದಲಿಗೆ ಎ ಬಿ ಸಿ ಒಂದು ತ್ರಿಭುಜದ ಬಾಹುಗಳ ಒಂದು ಅಳತೆಯನ್ನು ನೋಡ್ರಿ. ಎ ಬಿ ಎಷ್ಟು ಸೆಂಟಿಮೀಟರ್ ಐತ್ರಿ? 4 ಸೆಂಟಿಮೀಟರ್ ಇದೆ. ಅದೇ ರೀತಿ ಬಿ ಸಿ 5 ಸೆಂಟಿಮೀಟರ್ ಇದೆ. ಅದೇ ರೀತಿ ಸಿ ಎ 4 ಸೆಂಟಿಮೀಟರ್ ಇದೆ. ಈ 4 ಬಾಹುವಿನ ಅಳತೆಯನ್ನು ನಾವು ಏನಪ್ಪ ಮೊದಲಿಗೆ ಬರೆದುಕೊಳ್ಳೋಣ. ಎ ಬಿ ಎಷ್ಟು ಸೆಂಟಿಮೀಟರ್ ಐತೆ ನೋಡ್ರಿ. ಎ ದಿಂದ ಬಿಗಿರುವಂತಹ ಒಂದು ದೂರವನ್ನು ನಾವಿಲ್ಲಿ 4 ಸೆಂಟಿಮೀಟರ್ ಅಂತ ಕರಿತೀವಿ, ಹೌದಾ? ಎ ಬಿ = 4 ಸೆಂಟಿಮೀಟರ್. ಅದೇ ರೀತಿ ಬಿ ಸಿ, ಬಿ ದಿಂದ ಸಿ ವರೆಗಿರುವಂಥ ಅಳತೆ ಬಿ ಸಿ ಎಷ್ಟೈತೆ ನೋಡ್ರಿ? 5 ಸೆಂಟಿಮೀಟರ್ ಇದೆ, ಹೌದಾ? ಅಂದ್ರೆ ಬಿ ಸಿ ಒಂದು ಎಷ್ಟು ಅಳತೆ ಇತ್ತು ಬಿ ದಿಂದ ಸಿಗೆ ಬರಬೇಕಾದ್ರೆ 5 ಸೆಂಟಿಮೀಟರ್ ಇದೆ, ಹೌದಾ? ಅದೇ ರೀತಿ ಸಿ ಎ, ಸಿ ದಿಂದ ಎಗೆ ಇರುವಂಥ ದೂರವನ್ನು ನಾವು ಸಿ ಎ ಅಂತ ಕರಿತೀವಿ. ಇದು ಎಷ್ಟು ಸೆಂಟಿಮೀಟರ್ ಐತಿ? ಇದು ಕೂಡ 4 ಸೆಂಟಿಮೀಟರ್ ಐತೆ, ಹೌದಾ? ಈಗ ನಾವು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಈ 3 ಬಾಹುವಿನ ಅಳತೆಯನ್ನು ಕೂಡಿಸಿದಾಗ ನಮ್ಗೆ ಏನು ಸಿಗುತ್ತೆ ನೋಡ್ರಿ. ಮೊದಲಿಗೆ ಎ ಬಿ ಅಳತೆ ಎಷ್ಟು ಸೆಂಟಿಮೀಟರ್? 4 ಪ್ಲಸ್ ಬಿ ಸಿ ಅಂದರೆ ಎಷ್ಟೈತೆ ನೋಡ್ರಿ? ಬಿ ಸಿ ಅಂದ್ರೆ ಅಥವಾ 5 ಸೆಂಟಿಮೀಟರ್ ಐತಿ. ಅದೇ ರೀತಿ ಸಿ ಎ ಎಷ್ಟು ಸೆಂಟಿಮೀಟರ್? 4, ಹೌದಾ? ಇಲ್ಲಿ 4 ಪ್ಲಸ್ 5 9 ಆಗುತ್ತಾ? 9 ಪ್ಲಸ್ 4 13. ಹಾಗಾದರೆ ಎಷ್ಟೈತ್ರಿ ಸುತ್ತಳತೆ?
13 ಸೆಂಟಿಮೀಟರ್. 13 ಸೆಂಟಿಮೀಟರ್. ಹೌದಾ? ಇದು ಒಂದು ಎ ಬಿ ಸಿ ತ್ರಿಭುಜದ ಒಂದು ಸುತ್ತಳತೆ. ಹೌದಾ? ಇದನ್ನು ನಾವು ಸುತ್ತಳತೆ ಅಂತ ಕರಿತೀವಿ. ಇದು ಎ ಬಿ ಸಿ ತ್ರಿಭುಜದ ಸುತ್ತಳತೆ. ಎಷ್ಟು ಸೆಂಟಿಮೀಟರ್ ಐತ್ರಿ? 13 ಸೆಂಟಿಮೀಟರ್. ಹೌದಾ? ಕೊಟ್ಟಂಥ ಆಕೃತಿಯನ್ನು ನಾವು ಆ ಇರುವಂಥ ಅಷ್ಟು ಭಾಗಗಳ ಅಳತೆಗಳನ್ನು ಕೂಡಿಸಿದ ನಮಗೆ ಸುತ್ತಳತೆ ದೊರೆತೈತಿ. ಹೌದಾ? ಅದೇ ರೀತಿ ಈ ಎರಡನೇ ಆಕೃತಿಯನ್ನು ಗಮನಿಸೋಣ. PQRS. ಹೌದಾ? ಇದು 4 ಬಾಹುಳ್ಳ ಮತ್ತು 4 ಶೃಂಗಗಳನ್ನು ಉಳ್ಳಂಥ ಆಕೃತಿ. ಇದಕ್ಕೆ ನಾವು ಚತುರ್ಭುಜ ಅಂತ ಕರಿತೀವಿ. ಇಲ್ಲಿ ಕೂಡ ನೀವು ಗಮನಿಸ್ರಿ, PQ ಮೊದಲು PQ ಎಲ್ಲಿ ಐತೆ ನೋಡ್ರಿ. PQ ಎಷ್ಟು ಸೆಂಟಿಮೀಟರ್ ಐತ್ರಿ? ಇದು 6 ಸೆಂಟಿಮೀಟರ್. ಹೌದಾ? ಅದೇ ರೀತಿ QR ಎಲ್ಲಿ ಐತ್ರಿ? Qದಿಂದ Rಗೆ ಬರುವಂಥದ್ದು ಇದು ಕೂಡ 3 ಸೆಂಟಿಮೀಟರ್ ಇದೆ. ಅದೇ ರೀತಿ RS Rದಿಂದ S ಎಷ್ಟು ಸೆಂಟಿಮೀಟರ್ ಐತ್ರಿ? 6 ಸೆಂಟಿಮೀಟರ್ ಇದೆ. SP ಅಂದರೆ ಎಸ್ದಿಂದ ಪಿಗೆ ಇರುವಂಥ ದೂರ ಇದು ಕೂಡ 4 ಸೆಂಟಿಮೀಟರ್. ಹೌದಾ? ಇಲ್ಲಿ ನಾವು ಪ್ರತಿಯೊಂದು ಬಾಹುವಿನ ಅಳತೆಯನ್ನು ಬರೆದುಕೊಂಡಿವಿ. ಹೌದಾ? ಆ ಅಷ್ಟು ಬಾಹುವಿನ ಅಳತೆಯನ್ನು ಕೂಡಿಸಿದಾಗ ನಮಗೆ ಏನು ಮಾಡೋದು ನೋಡ್ರಿ. ಅಂದರೆ ಮೊದಲು PQ 6 ಸೆಂಟಿಮೀಟರ್, ಅದೇ ರೀತಿ QR 3 ಸೆಂಟಿಮೀಟರ್. ಹೌದಾ? ಅದೇ ರೀತಿ RS 6 ಸೆಂಟಿಮೀಟರ್. ಅದೇ ರೀತಿ ಕೊನೆಯದಾಗಿ 4ನೇ ಬಾಹು ಇದು ಕೂಡ 4 ಸೆಂಟಿಮೀಟರ್. ಈ ಅಷ್ಟು ಬಾಹುವಿನ ಅಳತೆಯನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಉತ್ತರ ಬರುತ್ತೆ ನೋಡ್ರಿ. 6 + 3 9, 9 + 6 15, 15 + 4 19. ಅಂದ್ರೆ ಉತ್ತರ ಎಷ್ಟು ಬರ್ತೀರಿ? ಇದು 19 ಸೆಂಟಿಮೀಟರ್. ಹೌದ್ರಿ? ಇದನ್ನು ನಾವು ಒಂದು ಸುತ್ತಳತೆ ಅಂತ ಕರಿತೀವಿ. ಹೌದಾ? ಚತುರ್ಭುಜದ ಒಂದು ಸುತ್ತಳತೆ. ಹೌದ್ರಿ? ಈಗ ನಾವು ಈ 4 ಬಾಹುವಿನ ಅಳತೆಯನ್ನು ಕೂಡಿಸಿದಾಗ ನಮಗೇನಪ್ಪ ಅಂದ್ರೆ ದೊರೆಯುವಂಥ ಉತ್ತರ ಏನಪ್ಪ ಅಂದ್ರೆ 19 ಸೆಂಟಿಮೀಟರ್. ಇದನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಈ ಒಂದು ಚತುರ್ಭುಜದ ಸುತ್ತಳತೆ ಅಂತ ಕರಿತೀವಿ. ಹೌದಾ? ಇದನ್ನು ನಾವು ಕೊಟ್ಟಂಥ ಆಕೃತಿ ಯಾವುದೇ ಇರಲಿ ಆ ಅಷ್ಟು ಬಾಹುವಿನ ಅಳತೆಯನ್ನು ಕೂಡಿಸಿದಾಗ ನಮಗೇನು ಮಾಡೋದಪ್ಪ ಅಂದ್ರೆ ಒಂದು ಸುತ್ತಳತೆ ಸಿಗ್ತೈತಿ. ಹಾಗಾದರೆ ಸುತ್ತಳತೆ ಅಂದರೆ ಏನ್ರಿ? ಸುತ್ತಳತೆ ಅಂದ್ರೆ ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎಂದು ಕರೆಯುವರು. ನೋಡ್ರಿ, ನಾ ಎರಡೂ ಆಕೃತಿಗಳನ್ನು ಗಮನಿಸ್ರಿ. ನೀವು ಇಲ್ಲಿ ತ್ರಿಭುಜವನ್ನು ಗಮನಿಸ್ರಿ, ಅದೇ ರೀತಿ ಇಲ್ಲೇ ಏನಪ್ಪ ಅಂದ್ರೆ ಒಂದು ಚೌಕ ಅಂದ್ರೆ ಏನಪ್ಪ ಅಂದ್ರೆ ಚತುರ್ಭುಜವನ್ನು ಗಮನಿಸ್ರಿ. ಇಲ್ಲಿರುವಂಥ ಅಷ್ಟು ಬಾಹುಗಳನ್ನು ಕೂಡಿಸಿದೀವ್ರಿ, ಇಲ್ಲಿ ಕೂಡ ಅಷ್ಟು ಬಾಹುಗಳನ್ನ ಕೂಡಿಸಿದ್ರಿ. ಬಂದಂಥ ಮೊತ್ತವನ್ನು ನಾವು ಇಲ್ಲಿ ಕಂಪರ್ ಇಲ್ಲಿ 19 ಸೆಂಟಿಮೀಟರ್ ಬರೆದ್ವಿ, ಇಲ್ಲಿ 13 ಸೆಂಟಿಮೀಟರ್. ಅದೇ ರೀತಿ ಸುತ್ತಳತೆ ವ್ಯಾಖ್ಯೆ ಏನು ಹೇಳ್ತೈತೆ ನೋಡ್ರಿ. ಒಂದು ಸರಳ ರೇಖಾಕೃತಿಯ ಅಂದ್ರೆ ಎಲ್ಲ ಒಂದು ಸರಳ ರೇಖೆಗಳನ್ನ ಬಳಸಿಕೊಂಡು ರಚಿಸಿದಂಥ ಒಂದು ರೇಖಾಕೃತಿ. ಈ ಒಂದು ಆಕೃತಿಯ ಎಲ್ಲ ಬಾಹುಗಳ, ಹೌದ್ರಿ, ಇಲ್ಲಿ ಎಲ್ಲ ಬಾಹುಗಳ ತೈತಲ್ರಿ. ಈ ಎಲ್ಲ ಬಾಹುಗಳು ಏನು ಮಾಡ್ತೀವಪ್ಪ ಅಂದ್ರೆ ನಾವಿಲ್ಲಿ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎಂದು ಕರೆಯುವರು. ಹೌದ್ರಿ? ಇಲ್ಲಿ ನಾವು ಈ ಆಕೃತಿಯಲ್ಲಿ ಕೂಡ ಏನಪ್ಪ AB + BC + CA ಅಂದ್ರೆ 3 ಬಾಹುಗಳನ್ನ ಕೂಡಿಸಿದೀವಿ. ಇಲ್ಲಿ ಏನಪ್ಪ ಅಂದ್ರೆ 13 ಸೆಂಟಿಮೀಟರ್ ಬರುತ್ತೆ. ಅದೇ ರೀತಿ ಇಲ್ಲಿ ಒಂದು ಚತುರ್ಭುಜದಲ್ಲಿ ಕೂಡ ಇಲ್ಲಿ 4 ಬಾಹುಗಳನ್ನ ಕೂಡಿಸ್ತೀವಿ ರೀ. ಇಲ್ಲಿ ಕೂಡ ಏನಪ್ಪ PQ ಇರ್ಬೋದು, QR ಇರ್ಬೋದು, RS ಇರ್ಬೋದು, SP ಇರ್ಬೋದು. ಈ ಅಷ್ಟು ಬಾಹುಗಳನ್ನ ಕೂಡಿಸಿದಾಗ ಬಂದಂಥ ಉತ್ತರ 19 ಸೆಂಟಿಮೀಟರ್. ಇದಕ್ಕೆ ನಾವೇನಪ್ಪ ಒಂದು ಚತುರ್ಭುಜದ ಒಂದು ಸುತ್ತಳತೆ ಅಂತ ಕರಿತೀವಿ. ಹೌದಾ? ಈ ರೀತಿಯಾಗಿ ಇರುವಂತಹ ಒಂದು ಸರಳ ರೇಖಾಕೃತಿಗಳ ಸುತ್ತಳತೆಯನ್ನು ನಾವು ಕಂಡುಹಿಡಿಯಬಹುದು. ಈ ಒಂದು ಇದು ಸಂಬಂಧಪಟ್ಟಂತಹ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಯಾವ ರೀತಿ ಒಂದು ಇದರ ಮೇಲೆ ಏನಪ್ಪ ಅಂದ್ರೆ ಅಭ್ಯಾಸವನ್ನು ತೋರಿಸಿದಾರಂತ ಮೊದಲಿಗೆ ನೋಡೋಣ. ಅಧ್ಯಾಯ 1 ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ. ಮೊದಲಿಗೆ ನಾವು ಈ ಒಂದು ಸರಳ ರೇಖಾಕೃತಿಗಳ ಸುತ್ತಳತೆಯನ್ನು ಮೊದಲಿಗೆ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ, ಆಮೇಲೆ ವಿಸ್ತೀರ್ಣ ಮುಂದಿನ ಅವಧಿಯೊಳಗೆ ಮಾಡೋಣ. ಹೌದಾ? ಈ ಮೊದಲ ಸರಳ ರೇಖಾಕೃತಿಗೆ ಸಂಬಂಧಪಟ್ಟಂತಹ ಮೊದಲಿಗೆ ನೋಡಲಿ, ಇಲ್ಲಿ ಸರಳ ಒಂದು ರೇಖಾಕೃತಿಗಳ ಸುತ್ತಳತೆ ಅಂತ ಕೊಟ್ಟಾರ. ನೀನು 2 ಆಯಾಮಗಳುಳ್ಳ ಸರಳ ರೇಖಾಕೃತಿಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲಿತಿರುವೆ. ಕೆಲವು ರೇಖಾಕೃತಿಗಳನ್ನು ಚಿತ್ರದ ಮೂಲಕ ತೋರಿಸು ಉದಾಹರಣೆ ಒಂದನ್ನು ನೀಡಿದೆ. ಅಂದ್ರೆ ಮೊದಲಿಗೆ ಒಂದು ಉದಾಹರಣೆ ಕೊಟ್ಟಾರ ಅವರು. ಇಲ್ಲಿರುವಂಥ 4 ಬಾಹುಗಳನ್ನ ಏನು ಮಾಡ್ತೀವಪ್ಪ ಅಂದ್ರೆ ನಾವು ನಮಗೆ ಸುತ್ತಳತೆ ಬೇಕಾಗಿತ್ತಪ್ಪ ಅಂತ ಏನು ಮಾಡ್ತೀವಪ್ಪ, ಇಲ್ಲಿ 4 ಬಾಹುಗಳನ್ನು ಕೂಡಿಸ್ಬೇಕಾಗತ್ತಾ. ಹೌದಾ? ಅದೇ ರೀತಿ ಎರಡನೇ ಉದಾಹರಣೆ ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಏನಪ್ಪಾರ ಒಂದು ಬಾಹುವಿನ ಅಳತೆ ಸ್ವಲ್ಪ ಇದಕ್ಕೆ ಏನಪ್ಪಾರ ಸ್ವಲ್ಪ
ವ್ಯತ್ಯಾಸ ಇರ್ತದೆ. ಅದು ವ್ಯತ್ಯಾಸ ಇದ್ದರೂ ಕೂಡ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಆ 4 ಬಾಹುವಿನ ಅಳತೆಗಳನ್ನ ಕೂಡಿಸಿದಾಗ ನಮಗಿಲ್ಲಿ ಸುತ್ತಳತೆ ಸಿಗುತ್ತೆ. ಅದೇ ರೀತಿ ಕೇವಲ ಇಲ್ಲಿ 3 ಬಾಹುಗಳನ್ನ ತೆಗೆದುಕೊಂಡಾರ, ಅದೇ ರೀತಿ ಇಲ್ಲಿ 4 ಬಾಹುಗಳನ್ನ ತೆಗೆದುಕೊಂಡು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಒಂದು ಸುತ್ತಳತೆಯನ್ನು ಈ ಸರಳ ರೇಖಾಕೃತಿಗಳನ್ನು ರಚನೆ ಮಾಡ್ತಾರೆ. ಹೌದಾ? ಅದೇ ರೀತಿ ಮುಂದಿನ ಒಂದು ಪುಟದಲ್ಲಿ ಇಲ್ಲಿ 2ನೇ ಪುಟದಲ್ಲಿ ಏನು ಮಾಡ್ತಾರಪ್ಪ, ಮುಂದಿನ ಚಿತ್ರ ಗಮನಿಸು ಅಂದರೆ ಯಾವ ಚಿತ್ರ ರೀ? ಎ ಬಿ ಸಿ ಡಿ. ಈ ಎ ಬಿ ಸಿ ಡಿ ಅನ್ನುವಂತಹ 4 ಬಾಹುಗಳ ಒಂದು ಚತುರ್ಭುಜ. ಈ ಚತುರ್ಭುಜದಲ್ಲಿ ಪ್ರತಿಯೊಂದು ಬಾಹುವಿನ ಅಳತೆಯನ್ನು ಕೊಟ್ಟಾರೆ. ಎ ಬಿ 8 ಸೆಂಟಿಮೀಟರ್, ಬಿ ಸಿ 6 ಸೆಂಟಿಮೀಟರ್, ಸಿ ಡಿ 7 ಸೆಂಟಿಮೀಟರ್, ಅದೇ ರೀತಿ ಕೊನೆಯದಾಗಿ ಡಿ ಎ ಅಥವಾ ಎ ಡಿ 4 ಸೆಂಟಿಮೀಟರ್. ಇಲ್ಲಿ ಪ್ರತಿಯೊಂದು ಬಾಹುವಿನ ಅಳತೆಯನ್ನು ಕೊಟ್ಟಾಗ ಹಾಗಾದರೆ ಆ ಬಾಹುವಿನ ಅಳತೆಗಳನ್ನು ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಕೂಡಿಸ್ಬೇಕಾಗತ್ತಾ? ಅವರು ಕೂಡ ಏನಪ್ಪಾರ ಉದಾಹರಣೆಗೆ ಕೂಡ್ಸ್ಯಾರ ನೋಡ್ರಿ. ಇಲ್ಲಿ ಏನು ಮಾಡ್ತಾರೆ ನೋಡ್ರಿ, ಮೊದಲಿಗೆ ಎ ಬಿ ಸಿ ಡಿ ಒಂದು ಸರಳ ರೇಖಾಕೃತಿ. ಹೌದಾ? ಎ ಬಿ ಸಿ ಡಿ ಏನಪ್ಪ ಅಂದ್ರೆ ಒಂದು ಸರಳ ರೇಖಾಕೃತಿ. ಈ ಆಕೃತಿಗೆ ಸಂಬಂಧಿಸಿದಂತೆ ಉದ್ದಳತೆ ನೀಡಲಾಗಿದೆ. ಅಂದರೆ ಉದ್ದಳತೆ ಕೊಟ್ಟಾರೆ ಅವರು ಮೊದಲಿಗೆ. ಹೌದಾ? ಎ ಇಂದ ಬಿಗೆ ಇರುವ ದೂರವೆಷ್ಟು, ಬಿ ಇಂದ ಸಿಗೆ ಇರುವ ದೂರವೆಷ್ಟು, ಸಿ ಇಂದ ಡಿಗೆ ಇರುವ ದೂರವೆಷ್ಟು, ಅದೇ ರೀತಿ ಡಿ ಇಂದ ಎಗೆ ಇರುವ ದೂರವೆಷ್ಟು. ಹೌದಾ? ಇಲ್ಲಿ ಪ್ರತಿಯೊಂದು ಬಾಹುವಿನ ಅಳತೆಯನ್ನು ನಾವಿಲ್ಲಿ ಕೊಟ್ಟಾಗ ಅವುಗಳ ಬಾಹುವಿನ ಅಳತೆಯನ್ನು ಮೊದಲಿಗೆ ನೋಡ್ಪಾರ ಗಮನಿಸು. ಎ ಇಂದ ಬಿಗೆ ಇರುವ ಉದ್ದವನ್ನು ಎ ಬಿ ಎಂದು ಸೂಚಿಸುತ್ತೇವೆ. ಅಂದರೆ ನೋಡ್ರಿ, ಎದಿಂದ ಇಲ್ಲಿ ಬಿಗೆ ಬರಬೇಕಾಗಿತ್ತು ಅಂದರೆ ಇದನ್ನು ಎ ಇಂದ ಬಿ ಅಂತ ಬರೆಯಂಗಿಲ್ಲ, ಎ ಬಿ. ಎದಿಂದ ಬಿಗೆ ಇರುವಂಥ ದೂರವನ್ನು ಎ ಬಿ ಅಂತ ಬರಿತೀವಿ. ಹೌದಾ? ಇಲ್ಲಿ ಎ ಬಿ ಎಷ್ಟು ಸೆಂಟಿಮೀಟರ್ ಕೊಟ್ಟಾರೆ ಅವರು? 8 ಸೆಂಟಿಮೀಟರ್. ಅದೇ ರೀತಿ ಬಿದಿಂದ ಸಿಗೆ ಇರುವ ದೂರವನ್ನು ಬಿ ಸಿ ಅಂತ ಕರೀತಾರ. ಅದೇ ರೀತಿ ಸಿ ದಿಂದ ಡಿಗೆ ಇರುವಂಥ ದೂರವನ್ನು ಸಿ ಡಿ ಅಂತ ಕರೀತಾರ. ಕೊನೆಯದಾಗಿ ಡಿ ಇಂದ ಎಗೆ ಇರುವ ದೂರವನ್ನು ಡಿ ಎ ಅಂತ ಕರೀತಾರ. ಹೌದಾ? ಹಾಗಾದ್ರೆ ಇವುಗಳನ್ನು ತುಂಬಿಕೊಂಡ್ರೆ ಈಗ ಎದಿಂದ ಬಿಗೆ ಇರುವ ದೂರವನ್ನು ಎ ಬಿ ಅಂತ ಕರೀತಾರ. ಹಾಗೆ ಎ ಬಿ ಉದ್ದ ಎಷ್ಟೈತೆ ನೋಡ್ರಲ್ಲೇ? ಎದಿಂದ ಬಿ 8 ಸೆಂಟಿಮೀಟರ್. ಎಷ್ಟೈತ್ರಿ? 8 ಸೆಂಟಿಮೀಟರ್. ಅದೇ ರೀತಿ ಬಿದಿಂದ ಸಿಗೆ ಇರುವ ದೂರ ಬಿ ಸಿ ಅಂತ ಕರೀತಾರ. ಅದು ಎಷ್ಟು ಸೆಂಟಿಮೀಟರ್ ಐತ್ರಿ? 6 ಸೆಂಟಿಮೀಟರ್. ಅದೇ ರೀತಿ ಸಿ ದಿಂದ ಡಿಗೆ ಇರುವಂಥ ದೂರ ಸಿ ಡಿ ಎಷ್ಟು ಸೆಂಟಿಮೀಟರ್ ಐತ್ರಿ? 7 ಸೆಂಟಿಮೀಟರ್. ಅದೇ ರೀತಿ ಡಿ ದಿಂದ ಎಗೆ ಇರುವ ದೂರವನ್ನು ಡಿ ಎ ಅಂತ ಕರೀತಾರ. ಅದು ಕೂಡ 4 ಸೆಂಟಿಮೀಟರ್. ಹೌದಾ? ಈ ರೀತಿ ಏನಪ್ಪ ಅಂದ್ರೆ ಅಷ್ಟು ಬಾಹುಗಳ ಅಳತೆಗಳನ್ನು ನಾವು ಏನಪ್ಪ ಅಂದ್ರೆ ಅವುಗಳ ಹೆಸರದೊಂದಿಗೆ ಬರ್ಕೊಂಡಿವಿ. 4 ಬಾಹು ಅಳತೆ ಎ ಬಿ, ಬಿ ಸಿ, ಸಿ ಡಿ, ಡಿ ಎ. ಹೌದಾ? ಈ 4 ಬಾಹುಗಳ ಅಳತೆಗಳನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಕೆಳಗಡೆ ಒಂದು ಕೂಡಿಸಿದಾಗ ಅವುಗಳ ಒಂದು ಮೊತ್ತ ಏನಪ್ಪ ಸಿಗ್ತೈತಲ್ರಿ, ಅದನ್ನು ನಾವು ಸುತ್ತಳತೆ ಅಂತ ಕರಿತೀವಿ. ನೋಡ್ರಲ್ಲೇ, ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಡಿಗೆ, ಡಿ ಇಂದ ಎಗೆ ಇರುವ ಒಟ್ಟು ದೂರವೆಷ್ಟು? ಹಾಗಾದರೆ ಒಟ್ಟು ದೂರ ನಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಈ 4 ಬಾಹುವಿನ ಅಳತೆಗಳ ಒಂದು ಅಳತೆಗಳನ್ನು ಇಲ್ಲಿಂದ ಒಂದು ವೇಳೆ ನಾವು ಇಲ್ಲಿ ಎದಿಂದ ಇಲ್ಲಿ ತಿಕ್ಕೋರಿ, ಬಿಗ ಭೇಟಿ ಕೊಟ್ಟು ಸಿಗೆ ಹೋಗಿ ಸಿಯಿಂದ ಡಿಗೆ ಬಂದು ಡಿ ಏಕೆ ಬರೋಗಾರ ಎಷ್ಟು ದೂರ ತೋದಿ ಎಷ್ಟು ದೂರ ಆಗತ್ತೆ ಇದು? ಇದೇನು ದೂರವನ್ನು ಗಮನಿಸ್ತೀವಲ್ರಿ, ಈ ದೂರವನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸುತ್ತಳತೆ ಅಂತ ಕರಿತೀವಿ. ಹೌದಾ? ಅದೇ ರೀತಿ ಇಲ್ಲಿ ನೋಡಲಿ, ಎ ಬಿ, ಬಿ ಸಿ, ಸಿ ಡಿ, ಡಿ ಎ ಈಜ್ವಲ್ ಟು 8 + 6 + 7 + 4. ಈ 4 ಬಾಹುವಿನ ಅಳತೆಗಳನ್ನು ಕೂಡಿಸಿದಾಗ ಬರುವಂಥ ಉತ್ತರ ಎಷ್ಟೈತೆ ನೋಡ್ರಿ? 25 ಸೆಂಟಿಮೀಟರ್. ಈ 25 ಸೆಂಟಿಮೀಟರ್ ಏನ್ರಿ ಇದು? ಈ ಒಂದು ಎ ಬಿ ಸಿ ಡಿ ಚತುರ್ಭುಜದ ಸುತ್ತಳತೆ. ಹೌದಾ? ಇಲ್ಲಿ ಎ ಇಂದ ಹೊರಟು ಮತ್ತೆ ಎಗೆ ಸೇರಲು ಕ್ರಮಿಸಬೇಕಾದ ಒಟ್ಟು ದೂರ 25 ಸೆಂಟಿಮೀಟರ್. ಇದೇ ನಿಮ್ಗೆ ಹೇಳಿನ, ಎದಿಂದ ಮತ್ತು ಬಿಗೆ, ಬಿದಿಂದ ಸಿಗೆ, ಸಿದಿಂದ ಡಿಗೆ ಈ ಒಟ್ಟು 3 ಬಿಂದುಗಳಿಗೆ ಕೊಟ್ಟು ಮತ್ತು 4ನೇ ಬಿಂದು ಅದೇ ಬಿಂದು ಸೇರಿಸಬೇಕಾಗಿತ್ತಾರ. ಅಷ್ಟು ದೂರ ನಮ್ಗೆ ಏನಪ್ಪಾರ 25 ಸೆಂಟಿಮೀಟರ್ ಬೇಕಾಗುತ್ತೆ. ಹೌದಾ? ಅದನ್ನು ನಾವು ಏನೆಂದು ಕರೆಯುವರು ಅಂತ ಕೇಳ್ತಾರೆ. ಈ ಒಟ್ಟು ದೂರವನ್ನು ಏನೆಂದು ಕರೆಯುವರು? ಯೋಚಿಸು. ಏನು ಕರೀತಾರೆ? ಅದೇ ರೀತಿಯಲ್ಲಿ ವ್ಯಾಖ್ಯೆಗಳನ್ನು ಇದೇ ನಿಮ್ಗೆ ಹೇಳಿದ್ನೇನ. ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎಂದು ಕರೆಯುವರು. ಹೌದಾ? ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳು ಅಂದರೆ ಅಷ್ಟು ಬಾಹುಗಳು ಎಷ್ಟಾಗಲ್ಲ, ಒಟ್ಟು ಬಾಹುಗಳ ಅಳತೆಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಆ ಒಟ್ಟು ಉದ್ದವನ್ನು ಅಂದ್ರೆ ಕೂಡಿಸಿದಾಗ ಬರುವಂಥ ಒಂದು ಉದ್ದವನ್ನು ನಾವು ಏನು ಕರಿತೀವಪ್ಪ ಅಂತಂದ್ರೆ ಸುತ್ತಳತೆ ಅಂತ ಕರಿತೀವಿ. ಸುತ್ತಳತೆ ಅಂದರೆ ಏನಪ್ಪ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಹೌದಾ? ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಕೊಟ್ಟಂಥ ಆಕೃತಿಯ ಒಂದು ಸುತ್ತಳತೆಯನ್ನು ಏನು ಮಾಡ್ತೀವಪ್ಪ ಅಂದ್ರೆ ನಾವು ಕಂಡು ಹಿಡಿಯಬಹುದು. ಇದರ ಮೇಲೆ ಏನಪ್ಪ ಅಂದ್ರೆ ನಿಮ್ಮ ಮುಂದಿನ ಅಭ್ಯಾಸ ಏನಪ್ಪ ಅಂದ್ರೆ ಪುಟ ಸಂಖ್ಯೆ 3ರಲ್ಲಿ ಒಂದು ಅಭ್ಯಾಸ 1.1 ಕೊಟ್ಟಾನ. ಅದರಲ್ಲಿ ಬರುವಂಥ ಬಾಹುಗಳ ಅಳತೆಗಳನ್ನು ನೀವು ಕೂಡಿಸಿ ಅಲ್ಲಿ ಪುಸ್ತಕ ಮುಂದೆ ಇದು ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಇರುವುದರಿಂದ ಅಭ್ಯಾಸ 1.1
ಒಂದು ಮುಂದಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ 1 2 3 4 5 5 ಬಾಹುಗಳದಾವ. ಈ 5 ಬಾಹುಗಳನ್ನ ಏನಪ್ಪ ನಾವಿಲ್ಲಿ ಕೂಡಿಸ್ಬೇಕಾಗತ್ತೆ. ಉದಾಹರಣೆ ಹೆಂಗಪ್ಪ ಅಂದ್ರೆ GH ಪ್ಲಸ್ HI ಪ್ಲಸ್ IE ಪ್ಲಸ್ EF ಪ್ಲಸ್ FG. ಈ 5 ಬಾಹುಗಳ ಅಳತೆಗಳನ್ನ ಇಲ್ಲಿ ಕೂಡಿಸಿಕೊಂಡು ಇವುಗಳ ಸುತ್ತಳತೆಯನ್ನು ನಾವು ಇಲ್ಲಿ ಕೂಡಿಸಿ ಬರೀಬೇಕಾಗತ್ತೆ. ಈ ಒಂದು ಕೆಲಸವನ್ನು ನೀವು ಏನಪ್ಪ ಅಂದ್ರೆ ಒಂದು ನಿಮ್ಮ ಹತ್ರ ಇರುವಂತಹ ಈ 4ನೇ ತರಗತಿಯ ಒಂದು ಪಠ್ಯಪುಸ್ತಕ, ಅಭ್ಯಾಸಹಿತ ಪಠ್ಯಪುಸ್ತಕ, ಅದರಲ್ಲಿ ನೀವೆಲ್ಲರೂ ಬಿಡಿಸಿ ಅಂದ್ರೆ ನನಗೆ ಒಂದು ನನ್ನ ವಾಟ್ಸಪ್ ನಂಬರಿಗೆ ಕಳಿಸ್ಬೇಕಂತ ಹೇಳಿಕೊಡುತ್ತಾ ತಮಗೆ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಒಂದು ಆನ್ಲೈನ್ ತರಗತಿಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ಮುಂದಿನ ಅವಧಿಯಲ್ಲಿ ಮುಂದಿನ ಭಾಗವನ್ನು ಗಮನಿಸೋಣ. ಧನ್ಯವಾದಗಳು.